ಸಬ್ಸ್ಕ್ರೈಬ್ ಮಾಡಿ ಕ್ಲೇವರ್ಟೆಕ್ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡೋಕ್ಕೆ. ಹಾಯ್, ನಾನು ಸೋಮಶೇಖರ್ ಫ್ರಮ್ ಕ್ಲೇವರ್ಟೆಕ್ ಕನ್ನಡ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಜಿಯೋ ಫೀಚರ್ ಫೋನ್ ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಫ್ರೀ ಆಗಿ ಎಲ್ಲರಿಗೂ ಜಿಯೋ ಯೂಸರ್ಸ್ಗೆ ಒಂದು ಫೀಚರ್ ಫೋನ್ ಕೊಡ್ತಾ ಇದ್ದಾರೆ. ಸೊ ಒಂದು ಫೀಚರ್ ಫೋನ್ಗೆ ಇಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಏರ್ಟೆಲ್ ಕೂಡ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ, ಒಂದು ಎರಡು ಫೋನ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ಬೆಟರ್ ಇರುತ್ತೆ, ಮತ್ತೆ ಏರ್ಟೆಲ್ನವ್ರು ಕೂಡ ಏನೇನೊಂದು ಆಫರ್ಗಳನ್ನ ಕೊಡ್ತಾ ಇದ್ದಾರೆ, ಸ್ಪೆಸಿಫಿಕೇಶನ್ ಏನೇನ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಬೇಕಂತ ಇದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಒಂದು ರೆಡ್ ಬಟನ್ ಅಂತ ಸಿಗುತ್ತೆ. ಆ ಒಂದು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಅದರ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕೂಡ ಸಿಗುತ್ತೆ. ಆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಯಾವಾಗಲೂ ಒಂದು ಇದೇ ತರ ಒಂದು ಹೊಸ ಅಪ್ಡೇಟ್ಸ್ನ ಕೊಟ್ಟರೆ, ನಿಮಗೆ ಒಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಶನ್ ಸಿಗುತ್ತೆ. ಹಾಗಾದ್ರೆ ಒಂದು ಜಿಯೋ ಮತ್ತೆ ಏರ್ಟೆಲ್ ಫೋನ್ಗಳಲ್ಲಿ ನಾವು ನೋಡಿದ್ರೆ ನಿಮಗೆ ಜಿಯೋ ಫೋನ್ ನಲ್ಲಿ ಒಂದು ಜಿಯೋ ಸಿಮ್ ನ ಮಾತ್ರ ಯೂಸ್ ಮಾಡ್ಕೋಬಹುದು ಅಂತ ಒಂದು ನ್ಯೂಸ್ ಸಿಗ್ತಾ ಇದೆ. ಸೊ ಹೀಗಾಗಿ ಏರ್ಟೆಲ್ ಕೂಡ ಒಂದು ಪ್ಲಾನ್ ನ ಮಾಡಿ ಜಿಯೋ ಫೋನ್ ತುಂಬಾ ಒಂದು ಸೇಲ್ ಆಗುತ್ತೆ. ಸೇಲ್ ಆದ ನಂತರ ಜಿಯೋ ಸಿಮ್ ಗಳನ್ನ ಮಾತ್ರ ಯೂಸ್ ಮಾಡಬಹುದು. ಹೀಗಾಗಿ ತಮ್ಮ ಕಸ್ಟಮರ್ಗಳನ್ನ ಕಳ್ಕೊಬಾರ್ದಂತ ಈ ಒಂದು ಪ್ಲಾನ್ ನ ಮಾಡಿಬಿಟ್ಟು ಏರ್ಟೆಲ್ ಕೂಡ ಒಂದು ಹೊಸ ಫೀಚರ್ ಫೋನ್ ಲಾಂಚ್ ಮಾಡ್ತಾ ಇದೆ. ಈ ಒಂದು ಫೀಚರ್ ಫೋನ್ ಅಲ್ಲಿ ಕೂಡ ಒಂದು ಏರ್ಟೆಲ್ ಸಿಮ್ ಗಳನ್ನ ಮಾತ್ರ ಯೂಸ್ ಮಾಡಬೇಕಂತ ಒಂದು ಫೆಸಿಲಿಟೀಸ್ ನ ಇಟ್ಬಿಟ್ಟು ಈ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಜನರಲ್ ನಾವು ಒಂದು ಈ ಎರಡು ಫೋನ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ, ಈ ಒಂದು ಜಿಯೋ ಫೋನ್ ಅಲ್ಲಿ ನಿಮಗೆ ಒಂದು ಜಿಯೋ ಟಿವಿ ಸಿಗುತ್ತೆ, ಜಿಯೋ ಸಿನಿಮಾ ಸಿಗುತ್ತೆ, ಮತ್ತೆ ಜಿಯೋ ಮ್ಯೂಸಿಕ್ ಕೂಡ ಈ ಒಂದು ಫೋನ್ ಅಲ್ಲಿ ಸಿಗುತ್ತೆ. ಸೊ ನನಗೆ ಅನಿಸಿದ ಪ್ರಕಾರ ಈ ಒಂದು ಜಿಯೋ ತುಂಬಾ ಒಂದು ಒಳ್ಳೆ ಫೀಚರ್ ನಿಮಗೆ ಈ ಒಂದು ಫೋನ್ ಅಲ್ಲಿ ಕೊಡ್ತಾ ಇದೆ. ಬಟ್ ಏರ್ಟೆಲ್ ಅಷ್ಟೊಂದು ನಿಮಗೆ ಒಂದು ಫೀಚರ್ ನ ಕೊಡಕ್ ಸಾಧ್ಯ ಆಗ್ತಾರ. ಯಾಕಂದ್ರೆ ಇಲ್ಲಿ ನಮಗೆ ಏರ್ಟೆಲ್ ನಮಗೆ ಇಲ್ಲಿ ಒಂದು ಬಂಡ್ಲಿಂಗ್ ಆಫರ್ ಅಂತ ಕೊಡ್ತಾ ಇದೆ. ಈ ಒಂದು ಬಂಡ್ಲಿಂಗ್ ಆಫರ್ ಅಂತ ಅಂದ್ರೆ ಏನೇಂತ ಕೇಳ್ಬೋದು. ಸೊ ಒಂದು ಬಂಡ್ಲಿಂಗ್ ಆಫರ್ ಅಂದ್ರೆ ಸ್ವತಃ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ, ಇಲ್ಲಿ ಒಂದು ಬೇರೆ ಕಂಪನಿ ಜೊತೆ, ಒಂದು ಲೋಕಲ್ ಕಂಪನಿ ಜೊತೆ ಇಂಡಿಯಾದಲ್ಲಿ ಒಂದು ಫೋನ್ಗಳನ್ನ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಒಂದು ಫೋನ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಒಂದು ಸಿಮ್ಗಳನ್ನ ಹಾಕಿ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದೆ. ಸೊ ಬಟ್ ನಮಗೆ ಜಿಯೋ ಈ ತರ ಮಾಡ್ತಾ ಇಲ್ಲ. ಅಲ್ಲಿ ಓನ್ ಆಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ನ ಮಾಡಿ ಇಂಜಿನಿಯರ್ಸ್ಗಳನ್ನ ಕರ್ಕೊಂಡು ತುಂಬಾ ವರ್ಕ್ ಮಾಡಿ ತುಂಬಾ ದಿನದಿಂದ ಒಂದು ಪ್ಲಾನ್ಗಳನ್ನ ಮಾಡಿ ಈ ಒಂದು ಫೋನ್ ಲಾಂಚ್ ಮಾಡ್ತಾ ಇದೆ. ಇಲ್ಲಿ ಒಂದು ಜಿಯೋ ಅಂತ ಓನ್ ಬ್ರ್ಯಾಂಡ್ ಅಂತ ಕೂಡ ಒಂದು ಫೋನ್ಗೆ ಹೆಸರನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇದರಲ್ಲಿ ಒಂದು ಮೈ ಜಿಯೋ ಅಪ್ಲಿಕೇಶನ್ ಆಗಿರ್ಬೋದು, ಜಿಯೋ ಸಿನಿಮಾ ಆಗಿರ್ಬೋದು, ಜಿಯೋ ಟಿವಿ ಆಗಿರ್ಬೋದು, ನಿಮಗೆ ಎಲ್ಲ ಒಂದು ಫ್ರೀ ಆಗಿ ಕೊಡೋ ಚಾನ್ಸಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಏರ್ಟೆಲ್ ನಾವು ಈ ತರ ಒಂದು ಕಂಡು ಬರಲ್ಲ, ಯಾಕಂದ್ರೆ ಓನ್ ಬ್ರ್ಯಾಂಡ್ ಅಂತೂ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ. ನಿಮಗೆ ಸಿಮ್ ಹಾಕಿ ಆಕ್ಟಿವೇಟ್ ಮಾಡ್ಕೊಡ್ತಾ ಇದ್ದಾರೆ, ಅಪ್ಲಿಕೇಶನ್ಗಳನ್ನ ಕೊಟ್ಟರು, ಬಟ್ ನಿಮಗೆ ಒಂದು ಫ್ರೀ ಆಗಿ ಸಿಗೋ ಚಾನ್ಸಸ್ ಕಡಿಮೆ ಆಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಈ ಒಂದು ಕಮೆಂಟ್ ಸೆಕ್ಷನ್ ನನಗೆ ಒಂದು ಫೋನ್ ಬಗ್ಗೆ ತಿಳಿಸಿ. ಸೊ ನೆಕ್ಸ್ಟ್ ಬರುತ್ತೆ ಪ್ರೈಸಿಂಗ್. ಈ ಒಂದು ಪ್ರೈಸಿಂಗ್ ನಿಮಗೆ ಗೊತ್ತಿರ್ಬೋದು, ಜಿಯೋ ಒಂದು ಫೀಚರ್ ಫೋನ್ ₹0 ಕೊಡ್ತಾ ಇದ್ದಾರೆ. ಬಟ್ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ₹1,500 ಕೊಟ್ಟರೆ ನಿಮಗೆ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಮಾಡಿಬಿಟ್ಟು ನೀವು ಒಂದು 24 ಆಗಸ್ಟ್ನಿಂದ ಈ ಒಂದು ಫೋನ್ನ ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಬಟ್ ಇಲ್ಲಿ ಏರ್ಟೆಲ್ನ ಒಂದು ಪ್ರೈಸಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಪ್ರೈಸಿಂಗ್ ನಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಒಂದು ಕಡಿಮೆ ಕೂಡ ಕೊಡ್ಬೋದು, ಇಲ್ಲ ಅಂದ್ರೆ ಜಾಸ್ತಿ ಕೂಡ ಕೊಡ್ಬೋದು. ನಾವು ಯೂಶಲಿ ಒಂದು ಏರ್ಟೆಲ್ ಪ್ಲಾನ್ಸ್ ಗಳಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಜಿಯೋ ನಮಗೆ ಇಲ್ಲಿ ಡೈಲಿ 1 GB ಡೇಟಾ, ಅದಾದ ನಂತರ ಅನ್ಲಿಮಿಟೆಡ್ ಕಾಲ್ಸ್ ಕೂಡ ಕೊಡ್ತಾ ಇತ್ತು. ಬಟ್ ಏರ್ಟೆಲ್ ನಲ್ಲಿ ಒಂದು ಲಿಮಿಟೆಡ್ ಡೇಟಾ ಸಿಗ್ತಾ ಇತ್ತು. ನಮಗೆ ಜಿಯೋ ಅನ್ಲಿಮಿಟೆಡ್ ಡೇಟಾ ಅಂದ್ರೆ ಡೈಲಿ 1 GB ಹೈ ಸ್ಪೀಡ್ ಡೇಟಾ, ಆದ ನಂತರ 128 kbps ನಿಂದ ಅನ್ಲಿಮಿಟೆಡ್ ಯೂಸ್ ಮಾಡ್ಕೊತಿದ್ವಿ. ಬಟ್ ಏರ್ಟೆಲ್ ನಲ್ಲಿ ಈ ತರ ನಮಗೆ ಸಿಗ್ತಾ ಇರಲಿಲ್ಲ. ಡೈಲಿ 1 GB ಡೇಟಾ ಆದ ನಂತರ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಕಾಲ್ ಚಾರ್ಜಸ್ ಸಿಗ್ತಾ ಇತ್ತು. ಅದೇ ತರ ಫ್ರೀ ಆಗಿ ಕೂಡ ಅನ್ಲಿಮಿಟೆಡ್ ಕಾಲ್ಸ್ ನಿಮಗೆ ಅಲ್ಲಿ ಸಿಗ್ತಾ ಇರಲಿಲ್ಲ. ಇಂತಿಷ್ಟು ಮಿನಿಟ್ಸ್ ಅಂತ ಒಂದು ಕೊಡ್ತಾ ಇತ್ತು. ಬಟ್ ನಮಗೆ ಜಿಯೋ ಇಲ್ಲಿ ಒಂದು ಫ್ರೀ ಆಗಿ ಕಾಲ್ಸ್, ಅನ್ಲಿಮಿಟೆಡ್ ಕಾಲ್ಸ್ ಕೂಡ ಕೊಡ್ತಾ ಇತ್ತು. ಸೊ ಇದೇ ತರ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಆ ಒಂದು ಫೋನ್ಗಳಲ್ಲಿ ಕೂಡ ಒಂದು ಏರ್ಟೆಲ್ ಜಾಸ್ತಿ ದುಡ್ಡು ತಗೋಬಹುದು, ಇಲ್ಲ ಅಂದ್ರೆ ಕಮ್ಮಿ ಕೂಡ ಮಾಡ್ಕೋಬಹುದು. ಒಂದು ಜಾಸ್ತಿ ಯೂಸರ್ಸ್ಗಾಗಿ ಒಂದು ಕಡಿಮೆ ದರ ಕೂಡ ಮಾಡ್ಕೋಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ, ಒಂದು ಜಿಯೋ ಫೋನ್ ಒಂದು 24 ಆಗಸ್ಟ್ನಿಂದ ಒಂದು ಪ್ರೀ ಬುಕಿಂಗ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಈ ಒಂದು ಫೀಚರ್ ಫೋನ್ ಬಗ್ಗೆ ಒಂದು ಜಿಯೋ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದೆ. ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಎಲ್ಲ ಒಂದು 4G ನೆಟ್ವರ್ಕ್ ಆಗಬೇಕಂತ ಒಂದು ಜಿಯೋದ ಏಮ್ ಆಗಿತ್ತು. ಹೀಗಾಗಿ ಒಂದು ತುಂಬಾ ದಿನದಿಂದ ಪ್ಲಾನ್ ಮಾಡಿ ಈ ಒಂದು ಫೋನ್ ಇವಾಗ 24 ಆಗಸ್ಟ್ಗೆ ಒಂದು ಪ್ರೀ ಬುಕಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಅಂದ್ರೆ ಒಂದು 15th ಆಗಸ್ಟ್ಗೆ ಫೋನ್ ಲಾಂಚ್ ಆಗಿ ಒಂದು 24 ಆಗಸ್ಟ್ಗೆ ಒಂದು ಫೋನ್ ನ ಪ್ರೀ ಬುಕಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಏರ್ಟೆಲ್ ಇವತ್ತೇ ಒಂದು ಪ್ರೀ ಇವೆಂಟ್ ನಲ್ಲಿ ಒಂದು ನೆಕ್ಸ್ಟ್ ಇವೆಂಟ್ ನಲ್ಲಿ ತಿಳಿಸಿದೆ ಒಂದು ಫೋನ್ ನಾವು ಕೂಡ ಮಾಡ್ತಾ ಇದ್ವಿ. ಸೊ ಇನ್ನು ಇದೊಂದು ಮಾರ್ಕೆಟ್ಗೆ ಬಂದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ರೆಡಿ ಆಗಿ ಅದರಲ್ಲಿ ಸಿಮ್ ಹಾಕಿ ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ ಒಂದು ತುಂಬಾ ದಿನ ಟೈಮ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಕೇಳ್ಬೋದು ಈ ಒಂದು ಫೋನ್ ಅವರು ಯಾವಾಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ, ಇನ್ನು 3ನೇ ಅಥವಾ ಒಂದು 4ನೇ ಕ್ವಾರ್ಟರ್ಗಳಲ್ಲಿ ಒಂದು ಫೋನ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯೂಶಲಿ ಕ್ವಾರ್ಟರ್ಸ್ ಅಂದ್ರೆ ನೀವು ಕೇಳ್ಬೋದು, ಕ್ವಾರ್ಟರ್ಸ್ ಅಂದ್ರೆ ನಿಮಗೆ ಒಂದು ವರ್ಷದಲ್ಲಿ 12 ತಿಂಗಳು ಇರುತ್ತೆ. 12ರಲ್ಲಿ ನಾವು 4 ಭಾಗ ಮಾಡಿದ್ರೆ ಅದರಲ್ಲಿ 1 ಕ್ವಾರ್ಟರ್ ಅಂತಾರೆ. ಅಂದ್ರೆ ನೀವೊಂದು 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ತಿಳ್ಕೋಬಹುದು. ಹೀಗಾಗಿ ಒಂದು ಜುಲೈ ತಿಂಗಳಂತೂ ಕಂಪ್ಲೀಟ್ ಆಗಿದೆ. ಮ್ಯಾಕ್ಸಿಮಮ್ ಒಂದು ಡಿಸೆಂಬರ್ ತನಕ ಒಂದು ಫೋನ್ ಲಾಂಚ್ ಮಾಡೋದು ಚಾನ್ಸಸ್ ಇದೆ ಅಂತ ಒಂದು ಅಪ್ಡೇಟ್ ನ ಕೂಡ ಕೊಡ್ತಾ ಇದ್ದಾರೆ.
ಸೊ ಒಂದು ಅಪ್ಡೇಟ್ ಒಂದು ಜಿಯೋ ನ್ಯೂಸ್ ನಲ್ಲಿ ಒಂದು ಲೈವ್ ಆಗಿ ಇವರು ಒಂದು ನೆಕ್ಸ್ಟ್ ಅಂತ ಒಂದು ಇವೆಂಟ್ ಇತ್ತು, ಒಂದು ಇವೆಂಟ್ ನಲ್ಲಿ ಲಾಂಚ್ ಮಾಡುವಾಗ ಈ ಒಂದು ಅಪ್ಡೇಟ್ ನ ಕೂಡ ಒಂದು ಏರ್ಟೆಲ್ ನವರು ತಿಳಿಸಿದ್ದಾರೆ. ಸೊ ಹೀಗಾಗಿ ಏರ್ಟೆಲ್ ಒಂದು ಜಿಯೋ ಫೋನ್ಗೆ ಇಲ್ಲಿ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಒಂದು 24th ಒಂದು ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಜಿಯೋ ಇವತ್ತೇ ಒಂದು ಇವೆಂಟ್ ಅಲ್ಲಿ ತಿಳಿಸಿದೆ, ಮಾತ್ರ ಒಂದು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡಿ ಈ ತರ ಒಂದು ಬಂಡ್ಲಿಂಗ್ ಸೇಲ್ ಮಾಡ್ತಾ ಇದೀವಿ ಅಂತ ತಿಳಿಸಿದೆ. ಸೊ ಇನ್ನು ಈ ಫೋನ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ರೆಡಿ ಆಗಿ ಸಿಮ್ಗಳು ರೆಡಿ ಆಗಿ ಅದರಲ್ಲಿ ಆಕ್ಟಿವೇಟ್ ಮಾಡ್ಕೊಡಕ್ಕೆ ತುಂಬಾ ಟೈಮ್ ಆಗುತ್ತೆ. ಅಷ್ಟೊತ್ತನ ಎಲ್ಲರೂ ಒಂದು ಜಿಯೋ ಸಿಮ್ಗಳನ್ನ ಇಲ್ಲಿ ಜಿಯೋ ಫೋನ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಒಂದೊಂದು ಫೋನ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಒಂದು 2 ಫೋನ್ಗಳನ್ನ ತಗೋಕ್ ಸಾಧ್ಯ ಆಗಿಲ್ಲ. ಎಷ್ಟೊಂದು ಬೆಸ್ಟ್ ಆಫರ್ ಕೊಟ್ಟರು, ಯಾವುದೊಂದು ಜಲ್ದಿ ಇಲ್ಲಿ ಲಾಂಚ್ ಮಾಡ್ತಾ ಅದಕ್ಕೆ ಬೆಟರ್ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಈ ಒಂದು ಫೋನ್ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದೇ ತರ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನೀವು ಯಾವ ಫೋನ್ಗಾಗಿ ವೇಟ್ ಮಾಡ್ತೀರಾ, ಜಿಯೋ ಅಥವಾ ಒಂದು ಏರ್ಟೆಲ್? ಸೊ ನನಗೆ ಅನಿಸಿದ ಪ್ರಕಾರ ಒಂದು ನೀವು ಜಿಯೋ ಸಿಮ್ನ ಅಥವಾ ಒಂದು ಜಿಯೋ ಫೋನ್ ಪರ್ಚೇಸ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಸೊ ನನ್ನ ಅನಿಸಿದ ಪ್ರಕಾರ ನಿಮಗೆ ಒಂದು ಜಿಯೋ ಬೆಟರ್ ಆಗಿರ್ಬೋದು. ನಿಮಗೆ ಯಾವ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೋಬೇಕಂತ ಇದ್ದೀರಾ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನೇನಾದರೂ ಒಂದು ವಿಡಿಯೋನ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಅದೇ ತರ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.